ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಬೆಳಗ್ಗೆನೇ ಬೇಗ ತಲೆ ಬಾಚಿ ಅವರಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಅವಳು ನನ್ನ ತಂಗಿ ಮಗಳು, ಇವಳು ನನ್ನ ಮಗಳು. ಇವಳಿಗೆ ತಲೆ ಬಾಚಿ ಜಡೆ ಎಲ್ಲ ಹಾಕಿ ಅವರಿಗೆ ಟಿಫನ್ ಎಲ್ಲ ತುಂಬಿ ಅವ್ರಿಗೆ ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ನಾನು ರವೆ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಮಾಡ್ಕೊಂಬಾರ್ದು ಅಂತ ಹೇಳ್ತಾರೆ, ಬಟ್ ನಮಗೆ ಟೈಮ್ ಆಗಲ್ಲ. ಹಬ್ಬದ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಈಸಿ ಅನಿಸೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಇದನ್ನೆಲ್ಲ. ಸೊ ಫಸ್ಟು ರವೆ ಉಂಡೆ ಎಲ್ಲ ರವೆನ ಹುರ್ಕೊಂಡು ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಬಿಸಿ ಹಾಲನ್ನ ಹಾಕಿ ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಜೊತೆನೇ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ, ನಿಮಗೆ ಬೇಕು ಅನಿಸಿದರೆ ಹೋಗಿ ಚೆಕ್ ಮಾಡ್ಕೊಬೋದು. ರವೆ ಉಂಡೆ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನು ನಾನು ಹಬ್ಬಕ್ಕೆ ಏನೇನು ತಯಾರಿ ಮಾಡಿಕೊಂಡೆ ಅಂತ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತಾರೆ, ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಅಮ್ಮನ ಮನೆಗೆಲ್ಲ ಹೋಗಬೇಕಾಯ್ತು, ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೋ ಅಷ್ಟು ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಬಟ್ ವರ್ಷ ನಾನು ಕಂಪಲ್ಸರಿ ಇದನ್ನೆಲ್ಲ ಮಾಡೇ ಮಾಡ್ತೀನಿ. ರವೆ ಉಂಡೆ, ಕಜ್ಜಾಯ, ಕರ್ಜಿಕಾಯಿ, ಇನ್ನು ರವೆ ಉಂಡೆ ಎಲ್ಲ ಕಟ್ಟಿ ನೀಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಇನ್ನು ರವೆ ಉಂಡೆ ಎಲ್ಲ ಮಾಡಿದಾದಮೇಲೆ ಸಿಟಿಗೆ ಹೋಗಿ ಮತ್ತು ಅವತ್ತಿಗೆ ತುಂಬ ರಶ್ ಇರುತ್ತೆ. ಅದಕ್ಕೆ ನಾವು 2 ದಿನ 3 ದಿನ ಮುಂಚೆನೇ ತಂದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನಾವು ಏನೇ ಮರ್ತೋಗಿದ್ರು ಮತ್ತೆ ಅದನ್ನು ತೊಗೊಂಬರ್ಬೋದು. ಈ ರೀತಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹಬ್ಬಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಬೇಕು ಅಂತ. ಇದು ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಇದು ಕೂಡ ಅಷ್ಟೇ, ನಿಮಗೆ ಬೇಕಂದರೆ ನೀವು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ರೀತಿ ಎಲ್ಲ ನಾವು ಜೋಡಿಸಿಟ್ಕೊಂಡ್ಬಿಟ್ರೆ ಹಬ್ಬಕ್ಕೆ ಯಾವುದೇ ಟೆನ್ಷನ್ನು ಕೂಡ ಇರೋದಿಲ್ಲ. ಇನ್ನು ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಜ್ಜಾಯಕ್ಕೆ ಅಕ್ಕಿನ 2 ದಿನವೇ ನೆನೆ ಹಾಕಬೇಕು. ಫಸ್ಟು ಅಕ್ಕಿ ನೆನೆ ಹಾಕಿ ಅದು ನೀರೆಲ್ಲ ಸೋರ್ಗಟ್ಟಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬಂದಂಥ ಹಿಟ್ಟನ್ನ ಈ ರೀತಿ ನೀಟಾಗಿ ಸಾಣಿಸ್ಕೊಂಡು ಈ ರೀತಿ ಗಾಳಿ ಆಡ್ದಂಗೆ ಅದನ್ನು ಸ್ವಲ್ಪ ಈ ರೀತಿ ತಟ್ಟಿ ಇಟ್ಕೊಬೇಕು. ಹಾಗೆಯೇ ಬೆಲ್ಲದ ಪಾಕ ತೊಗೊಂಡು, ಇದಕ್ಕೆ ಮೇಯ್ನ್ ಬಂದು ಬೆಲ್ಲದ ಪಾಕ. ನಾವು ಯಾವ ರೀತಿ ಬೆಲ್ಲದ ಪಾಕ ತೆಗಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಜ್ಜಾಯ ಅನ್ನೋದು. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದು ಬೇಕಂತಂದರೆ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕ್ತೀನಿ. ಇನ್ನು ಕರ್ಜಿಕಾಯಿ ಮತ್ತು ರವೆ ಉಂಡೆ ಕೂಡ ಹಾಕಿದ್ದೀನಿ ರೆಸಿಪಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮಗನ ಬರ್ತಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ, ಹಬ್ಬದ ಹಿಂದೆ ಇಲ್ಲ, ಹಬ್ಬದ ಮುಂದೆ ಮಗನ ಬರ್ತಡೇ ಬರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಕೇಕ್ನ ತೊಗೊಂಡು ಬಂದ್ವಿ. ಇದು ಹನಿ ಕೇಕು. ಸೊ ಗುಂಡಣ್ಣ ಬೇಕ್ರಿ ಅನ್ನೋದು ಫೇಮಸ್ಸು ಹಾಸನಲ್ಲಿ. ಸೊ ಅಲ್ಲೇ ಒಂದು ಆರ್ಡ್ರ್ ಕೊಟ್ಟಿದ್ದರು 1.5 kg. ಸೊ 1.5 kgನೇ ಸಾಕು ಅಂತ ಅಂದ್ಬಿಟ್ಟು ಇನ್ನೇನು ಮಾಡಲಿಲ್ಲ, ಬಟ್ ಕೇಕ್ನ ಮಾಡಿದ್ವಿ ಅಷ್ಟೇ. ಕೇಕ್ ಮಾಡಿ ಸ್ವಲ್ಪ ಪಲಾವೆಲ್ಲ ಮಾಡಿದ್ದೆ ಅವತ್ತು. ಸೊ ಬರ್ತಡೇ ಎಲ್ಲ ಮುಗಿಸ್ತಾಯಿತು. ಇನ್ನು ಮಾರನೇ ದಿನ ಬೆಳಗ್ಗೆ ಕರ್ಜಿಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೇ ದಿನ ನಮಗೆ ಎಲ್ಲ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೇರೆ ಬೇರೆ ಕೆಲಸ ಇರುತ್ತೆ. ಸೊ ಯಾವುದಾಗುತ್ತೆ ಅದನ್ನು ನಾವು ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಜಿಕಾಯಿಗೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತಗೊಬೇಕಾಗತ್ತೆ. ಅದನ್ನು ಒಂದು ಸೈಡ್ ಎತ್ತಿಟ್ಬಿಟ್ರೆ ಅದು ತಣ್ಣಗಾಗುತ್ತೆ. ಅದಾದಮೇಲೆ ಎಳ್ಳು. ಸೊ ಎಳ್ಳು ಕೂಡ ಸ್ವಲ್ಪ ಹುರ್ಕೊಬೇಕು, ಇಲ್ಲಾಂದರೆ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದು ಪಿತ್ತನೋ ಎಲ್ಲ ಒಂಥರ ಪಿತ್ತ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಈ ಶೇಂಗಾ ಬೀಜದ ಸಿಪ್ಪೆ ಎಲ್ಲ ತಕ್ಕೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಬೇಕು. ಅದಕ್ಕೆ ಕಣಕ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಹಾಲು, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಕಣಕ ರೆಡಿ ಆಗುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡ್ರೆ ಒಳ್ಳೆಯದು. ಇನ್ನು ಅದೇ ಜಾರಿಗೆ ನಾನು ಕಡಲೆನ ಸ್ವಲ್ಪ ಫ್ರೈ ಮಾಡಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಕೊಬ್ಬರಿ ಏನು ತುರ್ಕೊಂಡಿದ್ದೆ ಅದನ್ನು ಕೂಡ ಅದನ್ನು ತುರಿದು ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ತರಿಯಾಗಿದ್ದರೆ ಒಳ್ಳೆಯದು ಕಡಲೆ ಶೇಂಗಾ ಬೀಜ ಎಲ್ಲ. ಇನ್ನು ಅದಕ್ಕೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುಡಿ ರೆಡಿ ಆಗುತ್ತೆ. ಇನ್ನು ಕಣಕ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಈ ರೀತಿ ನೀಟಾಗಿ ಪೂರಿನೂ ಅಲ್ಲ, ಅದಕ್ಕಿಂತ ಇನ್ನೂ ಚಿಕ್ಕದಲ್ಲೇ ಅದನ್ನು ಲಟ್ಟಿಸ್ಕೊಂಡು ಈ ರೀತಿ ಕರ್ಜಿಕಾಯಿ ಪ್ರೆಸ್ ಮಾಡೋಂಥ
ಪ್ರೆಸ್ಸರಲ್ಲಿ ಹಾಕಿ ಮಾಡಿಟ್ಕೊಂಡ್ರೆ ಕರ್ಜಿಕಾಯಿ ರೆಡಿ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 2 ದಿನ ಬೇಕಾಯಿತು. ಒಬ್ಬರೇ ಇದ್ದರೆ ನಿಜ ಆಗಲ್ಲ. ಬಟ್ ಇದಕ್ಕೆ ಹೆಲ್ಪ್ ಮಾಡೋಕ್ಕೆ 2-3 ಜನ ಇದ್ದರೆ ನಮಗೂ ಬೇಗನೆ ಆಗುತ್ತೆ. ಒಂದೇ ಸರಿ ನಾವು ಮಾಡ್ತೀವಿ ಅಂದರೆ ನಮಗೆ ಹಿಂಸೆ ಆಗ್ಬೋದು ಅಷ್ಟೇ. ದಿನ ಒಂದೊಂದು ಮಾಡ್ಕೊಂಡು ಒಂದೊಂದು ದಿನ ಒಂದೊಂದು ಮಾಡ್ಕೊಬೇಕು ಅಷ್ಟೇ. ಇನ್ನು ಕಜ್ಜಾಯದ ಹಿಟ್ಟು ಮಾಡಿಟ್ಕೊಂಡಿದ್ವಿ. ಸೊ ಅದನ್ನು ಈಗ ತಟ್ಟಿ ಕಜ್ಜಾಯನೂ ಕೂಡ ಡೀಪ್ ಫ್ರೈ ಮಾಡಿದ್ವಿ. ಎಲ್ಲ ತಿಂಡಿನೂ ಚೆನ್ನಾಗಿ ಬಂದಿತ್ತು. ಇನ್ನು ಕಜ್ಜಾಯ ಲಕ್ಷ್ಮೀ ದೇವರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ನಾನು 2 ವರ್ಷದಿಂದ ಮಾಡ್ತಾ ಇರೋದು ಕಜ್ಜಾಯ ಕೂಡ. ಸೊ ಈ ಹಬ್ದಲ್ಲಿ ಅಷ್ಟೇ ಅಲ್ವಾ ಮಾಡೋದು, ಹಂಗಾಗಿ ಎಷ್ಟೇ ಕಷ್ಟ ಆದರೂ ಮಾಡೋದು ಮಾತ್ರ ಬಿಡೋಕ್ಕಾಗಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಹಿಂದಿನ ದಿನ, ಅವತ್ತು ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ. ಸೊ ರಾತ್ರಿ ಎಲ್ಲ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ಇದರಲ್ಲಿ ಕಜ್ಜಾಯ ಮತ್ತು ಕರ್ಜಿಕಾಯಿ ಮತ್ತು ರವೆ ಉಂಡೆ ಎಲ್ಲನೂ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.